ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಧ್ಯಕಾಲೀನ ಭಾರತೀಯಾಸ ಅಂತಕ್ಕಂತಹ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಇದು KS ಇರ್ಬೋದು, PSI ಇರ್ಬೋದು, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇರ್ಬೋದು, ನಂತರ ಅದಲ್ಲದೆ GPST ಇರ್ಬೋದು, ನಂತರ ಗ್ರೂಪ್ C ಎಕ್ಸಾಮ್ ಇರ್ಬೋದು, SDA, FDA ಯಾವುದೇ ಪರೀಕ್ಷೆಗಳಿಗೆ ಈ ಒಂದು ಮಧ್ಯಕಾಲೀನ ಭಾರತೀಯಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ಕೇಳ್ತಾ ಇದ್ದಾರೆ. ಇನ್ ಡೆಪ್ತ್ ಕೇಳಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಮಧ್ಯಕಾಲೀನ ಭಾರತೀಯಾಸ ಅಂತಕ್ಕಂತಹ ಅಂಶ ಅಂತಕ್ಕಂಥದ್ದು ನಮಗೆ ಸ್ವಲ್ಪ ಗೊಂದಲ ಉಂಟು ಮಾಡುತ್ತೆ. ಹಂಗಾಗಿ ಆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಮಧ್ಯಕಾಲೀನ ಭಾರತೀಯಾಸ ಅಂತ ಬಂದಾಗ ನಾವಿಲ್ಲಿ ಸಹಜವಾಗಿ 1206ರಿಂದ ಎಲ್ಲಿವರೆಗೆ ಅಂದಾಗ 1707ರವರೆಗೆ ಹೋಗ್ತೀವಿ ನಾವು. ಅಂದರೆ ಇಲ್ಲಿ ನಾವು ಅಧ್ಯಯನ ಮಾಡತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಅಂತಂದರೆ ಇಲ್ಲಿ ಮುಖ್ಯವಾಗಿ ಯಾವುದು ಅಂತಂದಾಗ ದೆಹಲಿ ಸುಲ್ತಾನರು ಅದಾದ ಕೂಡಲೇ ಯಾವುದಂದಾಗ ವಿಜಯನಗರ ಸಾಮ್ರಾಜ್ಯ, ಅದೇ ರೀತಿಯಾಗಿ ಇಲ್ಲಿ ಓದ್ತಕ್ಕಂಥದ್ದು ಬಹಮನಿ ಸಾಮ್ರಾಜ್ಯ, ಅದೇ ರೀತಿಯಾಗಿ ಯಾರು ಅಂತಂದಾಗ ಮೊಘಲರು ಅಂತಕ್ಕಂಥದ್ದು ಈ ಮೊಘಲ್ ಡೈನಾಸ್ಟಿ ಓದ್ತೀವಿ ನಾವು. ಇದರಲ್ಲಿ ಅತಿ ಹೆಚ್ಚು ಇರತಕ್ಕಂತಹ ಪ್ರಮುಖವಾಗಿ ಭಾರತೀಯಾಸದ ಮೇಲೆ ಪ್ರಭಾವ ಬೀರತಕ್ಕಂತಹ ಮನೆತಗಳು ಅಂತಂದಾಗ ಇಲ್ಲಿ ಈ ಮುಸ್ಲಿಂ ಮನೆತನಗಳು, ಇಸ್ಲಾಂ ಮನೆತನಗಳು ಪ್ರಭಾವ ಬೀರ್ತವೆ. ಹಂಗಾಗಿ ಈ ಒಂದು 1206ರಿಂದ 1707ರವರೆಗೆ ಇದನ್ನ ಭಾರತೀಯಾಸದಲ್ಲಿ ಇಸ್ಲಾಂ ಯುಗ ಅಂತ ಪರಿಚಯ ಮಾಡಲಾಗಿದೆ. ಎಲ್ಲಿಂದಾಗ ಈ ಒಂದು 1206ರಿಂದ 1707ರವರೆಗೆ ಇಸ್ಲಾಂ ಯುಗ ಅಂತ ಕರಿತೀವಿ ನಾವು. ಈ ಒಂದು ಇಸ್ಲಾಂ ಯುಗ ಅಂತ ಕರೆದಾಗ ಈ ಒಂದು ಭಾರತದಲ್ಲಿ ಇಸ್ಲಾಂ ಅಂತಕ್ಕಂಥ ಧರ್ಮ ಅಥವಾ ಭಾರತಕ್ಕೆ ಮುಸ್ಲಿಮರು ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟರು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಓದಬೇಕಾಗುತ್ತೆ. ಮುಖ್ಯವಾಗಿರುವಂತಾಗ ಈ ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೆಲವೊಂದು ಅಂಶಗಳು ಯಾವುದು ಅಂತಂದಾಗ ಇಲ್ಲಿ ಯಾವ ಅಂಶಗಳು ಅಂತಂದಾಗ ಈ ಒಂದು ಭಾರತದ ಮೇಲೆ ಮುಸ್ಲಿಂ ದಾಳಿಗಳು ಅಂತ ಬರ್ತವೆ. ಈ ಒಂದು ಮುಸ್ಲಿಂ ದಾಳಿಗಳು ಅಂತ ಬಂದಾಗ ಮುಖ್ಯವಾಗಿ ಎರಡು ರೀತಿಯಾಗಿರ್ತಕ್ಕಂತಹ ಮುಸ್ಲಿಮರು ಕಂಡು ಬರ್ತವೆ. ಒಂದು ಯಾರು ಅಂತಂದಾಗ ಅರಬ್ಬರ ದಾಳಿಗಳು, ಇನ್ನೊಂದು ಯಾವುದು ಅಂತಂದಾಗ ಟರ್ಕರ ದಾಳಿಗಳು. ಈ ಒಂದು ಭಾರತಕ್ಕೆ ಮೊದಲು ಬಂದಿರತಕ್ಕಂತಹ ಮುಸ್ಲಿಮರು ಯಾರು ಅಂತಂದಾಗ ಅರಬ್ಬರು ಅಂತ ಗೊತ್ತಿರುತ್ತೆ ನಮಗೆ. ಈ ಒಂದು ಭಾರತಕ್ಕೆ ಬಂದಿರತಕ್ಕಂತಹ ಮೊದಲ ಮುಸ್ಲಿಮರು ಯಾರು ಅಂತಂದಾಗ ಅರಬ್ಬರು ಅಂತ ಕರಿತೀವಿ ನಾವು. ನಂತರ ಬಂದಿರತಕ್ಕಂಥವ್ರು ಯಾರು ಅಂತಂದಾಗ ಟರ್ಕರು. ಇನ್ನೂ ಸ್ವಲ್ಪ ಪ್ರಶ್ನೆ ಕೇಳ್ತಾರೆ, ಭಾರತದಲ್ಲಿ ಯಾವ ಮುಸ್ಲಿಮರು ಶಾಶ್ವತವಾಗಿ ನೆಲೆ ನಿಂತರು ಅಂತಂದಾಗ ಟರ್ಕರ್ ಏನ್ ಮಾಡ್ತಾರೆ ಅಂದಾಗ ಶಾಶ್ವತವಾಗಿ ನೆಲೆ ನಿಲ್ತಾರೆ. ಇಲ್ಲಿ ಮುಖ್ಯವಾಗಿ ಏನಂದಾಗ ಇಲ್ಲಿ ನಾವು ಓದ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಮುಸ್ಲಿಂ ದಾಳಿಗಳನ್ನು ನಾವು ಅನುಕೂಲ ದೃಷ್ಟಿಯಿಂದ, ಆಡಳಿತ ದೃಷ್ಟಿಯಿಂದ, ಪರೀಕ್ಷಾ ದೃಷ್ಟಿಯಿಂದ ನಮಗೆ ನೆನಪಿರೋಕ್ಕೋಸ್ಕರ ಏನು ಮಾಡಿದ್ವಿ ಅಂತಂದಾಗ ಈ ದಾಳಿಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂಗೆ 3 ರೀತಿಯಾಗಿ ವಿಂಗಡಣೆ ಮಾಡ್ಕೊಂಡಿವಿ. ಒಂದು ಯಾವುದು ಅಂತಂದಾಗ ಆಕಸ್ಮಿಕ ದಾಳಿ, ಅಂದರೆ ದಾಳಿ ಮಾಡತಕ್ಕಂಥ ಉದ್ದೇಶ ಇವ್ರಿಗೆ ಇರಲಿಲ್ಲ, ಯಾವುದೋ ಒಂದು ಕಾರಣದಿಂದ ಏನಾಗುತ್ತೆ ಅಂದಾಗ ದಾಳಿ ಮಾಡ್ತಾರೆ. ಈ ಆಕಸ್ಮಿಕ ದಾಳಿ ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದಾಗ ಇಲ್ಲಿ ಭಾರತ ಈ ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಭಾರತದಲ್ಲಿರುವಾಗ ಈ ಒಂದು ಅರಬ್, ಇಲ್ಲಿ ಇರಾನ್ ಅಂತ ಬರುತ್ತೆ. ಇಲ್ಲಿ ಯಾರಾದ್ರು ಅಂತಂದಾಗ ಖಲೀಫಾ ಇದ್ದ, ಇರಾನ್ದಲ್ಲಿ ಯಾರಂದಾಗ ಖಲೀಫಾ ಇದ್ದ. ಈ ಒಂದು ಖಲೀಫನಲ್ಲಿ ಆಲ್ರೆಡಿ ಏನಂದಾಗ ಶ್ರೀಲಂಕಾದಲ್ಲಿ ಏನಾಗಿತ್ತು ಅಂತಂದಾಗ ಈ ಒಂದು ವ್ಯಾಪಾರಿಗಳು ಇದ್ರು. ಶ್ರೀಲಂಕಾದಲ್ಲಿ ಯಾವ ವ್ಯಾಪಾರಿಗಳು ಅಂತಂದಾಗ ಮುಸ್ಲಿಂ ವ್ಯಾಪಾರಿಗಳಿದ್ರು. ಈ ಒಂದು ಮುಸ್ಲಿಂ ವ್ಯಾಪಾರಿಗಳು ಏನ್ ಮಾಡಿದ್ರು ಅಂತಂದಾಗ ಈ ಒಂದು ಖಲೀಫನಿಗೆ ಕೆಲವೊಂದು ಕೊಡುಗೆಗಳನ್ನು ಕೊಡ್ತಾ ಇದ್ರು. ಈ ಒಂದು ಖಲೀಫನಿಗೆ ಕೆಲವೊಂದು ಕೊಡುಗೆಗಳು ಅಂತಂದಾಗ ಅಲ್ಲಿ ಈ ಒಂದು ಖಲೀಫನಿಗೆ ಕೊಡುಗೆಗಳು ಕೊಡೋಕ್ಕೋಸ್ಕರವೇ ಸುಮಾರು 8 ಹಡಗುಗಳಲ್ಲಿ ಏನಂದಾಗ 8 ಹಡಗುಗಳಲ್ಲಿ ಅನೇಕ ಸ್ತ್ರೀಯರು ಮತ್ತು ಸಂಪತ್ತನ್ನ ಏನ್ ಮಾಡಿದ್ರು ಅಂತಂದಾಗ ಈ ಒಂದು ಕೊಡುಗೆಯಾಗಿ ಎಲ್ಲಿ ಕಳಿಸ್ತಾ ಇದ್ರು ಅಂತಂದಾಗ ಖಲೀಫನಿಗೆ ಕಳಿಸ್ತಾ ಇದ್ರು. ಈ ಒಂದು ಖಲೀಫನಿಗೆ ಕಳಿಸ್ತಿರ್ಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ಈ ಹಡಗುಗಳು ಈ ಮಾರ್ಗವಾಗಿ ಹೋಗ್ತಾ ಇದ್ವು. ಈ ಮಾರ್ಗ ಹೋಗ್ತಿರ್ಬೇಕು ಅಂತಂದಾಗ ಇಲ್ಲಿ ಈ ಒಂದು ದೇಬಾಲ್ ಅಂತಕ್ಕಂತಹ ಒಂದು ಬಂದರು, ಯಾವುದು ಅಂತಂದಾಗ ದೇಬಾಲ್ ಅಂತಕ್ಕಂತಹ ಬಂದರು. ಈ ಒಂದು ದೇಬಾಲ್ ಬಂದರಿನಲ್ಲಿ ಈ ಒಂದು ಕಡಲ್ಗಳ್ಳರು, ಅದು ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಏನಂದಾಗ ಕಡಲ್ಗಳ್ಳರು ಈ 8 ಹಡಗುಗಳನ್ನ ಏನ್ ಮಾಡ್ತಾರೆ ಅಂದಾಗ ಅಪಹರಣ ಮಾಡಿದ್ರು.
8 ಹಡಗಳನ್ನು ಅಪಹರಣ ಮಾಡಿದರು. ಈ 8 ಹಡಗಳು ಅಪಹರಣ ಮಾಡಿದಾಗ ಈ ಅಪಹರಣ ಮಾಡಿರ್ತಕ್ಕಂತಹ ಪ್ರದೇಶ ಯಾವುದಾಗಿತ್ತು ಅಂತಂದಾಗ ಸಿಂಧ್ ಪ್ರದೇಶ. ಅಪಹರಣ ಮಾಡಿರ್ತಕ್ಕಂತಹ ಪ್ರದೇಶ ಯಾವುದಾಗಿತ್ತು ಅಂತಂದಾಗ ಸಿಂಧ್ ಪ್ರದೇಶ. ಈ ಯಾವಾಗ ಕಡಲ್ಗಳ ಅಪಹರಣ ಮಾಡ್ತಾರೆ ಆವಾಗ ಏನ್ ಮಾಡಿದಂತಂದಾಗ ಇಲ್ಲಿರ್ತಕ್ಕಂತಹ ಖಲೀಫಾ, ಇಲ್ಲಿರ್ತಕ್ಕಂತಹ ಇರಾನ್ನ ಪ್ರತಿನಿಧಿ ಏನ್ ಮಾಡ್ತಾರೆ ಅಂತಂದಾಗ ಈ ಒಂದು ಸಂಪೂರ್ಣವಾಗಿ ಇದರ ಜವಾಬ್ದಾರಿ ಯಾರು ಅಂತಂದಾಗ ಸಿಂಧ್ ರಾಜನ ಮೇಲೆ ಆಗ್ತಾರೆ. ಅದಕ್ಕೋಸ್ಕರನೇ ಇಲ್ಲಿರ್ತಕ್ಕಂತಹ ಇರಾನ್ನ ರಾಜ ಅಂದ್ರೆ ಆಗಿರ್ತಕ್ಕಂತಹ ಯಾರು ಅಂತಂದಾಗ ಇಲ್ಲಿ ಉಬೈದುಲ್ಲಾ ಅಂತಕ್ಕಂತಹ ಒಬ್ಬ ಪ್ರತಿನಿಧಿ ಯಾರು ಅಂದಾಗ ಖಲೀಫನ ಪ್ರತಿನಿಧಿ ಯಾರಾದ್ರು ಅಂದಾಗ ಉಬೈದುಲ್ಲಾ ಅಂತಕ್ಕಂಥವನು ಏನ್ ಮಾಡ್ತಾನೆ, ಪತ್ರ ಬರೀತಾನೆ. ಯಾರಿಗೆ? ಈ ಸಿಂಧನ ರಾಜ ಯಾರು ಅಂತಂದಾಗ ಆ ಸಂದರ್ಭದಲ್ಲಿ ದಾಹೀರ್ ಅಂತಕ್ಕಂಥವನು ಇವತ್ತು ಪತ್ರ ಬರೀತಾನ. ನಿಮ್ಮ ಭಾಗದಲ್ಲಿ ಏನಾಗಿದ್ದಾವೆ, ಈ ಒಂದು ಹಡಗುಗಳು ಕಳತನಾಗಿದ್ದಾವೆ, ಅದಕ್ಕೋಸ್ಕರನೇ ಇದನ್ನ ಜವಾಬ್ದಾರಿ ನಿಮ್ದು, ನಮ್ಮ ಹಡಗುಗಳನ್ನು ಮರಳಿಸ್ರಿ ಅಂತಕ್ಕಂಥ ಪತ್ರವನ್ನು ದಾಹೀರ್ ಕೊಡ್ತಾನ. ಆ ದಾಹೀರ್ ಏನ್ ಮಾಡ್ತಾನೆ, ಪ್ರತಿ ಉತ್ತರ ಬರೀತಾರೆ. ಏನಂತ ಪ್ರತಿ ಉತ್ತರ ಬಂದಾಗ ಆ ಕಡಲ್ಗಳು ನನ್ನ ವ್ಯಾಪ್ತಿಯಲ್ಲಿ ಬರಲ್ಲ ಅಂತ ಬರೆದಾಗ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಉಬೈದುಲ್ಲಾ ಏನ್ ಮಾಡ್ತಾರೆ ಅಂದಾಗ ನೇರವಾಗಿ ಇದಕ್ಕೆ ಯಾರು ಕಾರಣ, ಸಿಂಧ್ ರಾಜ ನೀನೇ ಕಾರಣ. ಅದಕ್ಕೋಸ್ಕರ ಏನಂದಾಗ ಇಲ್ಲಿರ್ತಕ್ಕಂಥ ಉಬೈದುಲ್ಲಾ ಅಂತಕ್ಕಂಥವನು ಸಿಂಧ್ ಮೇಲೆ ದಾಳಿ ಮಾಡ್ತಾನೆ. ಈ ರೀತಿಯಾಗಿ ದಾಳಿ ಆಗಿರ್ತಕ್ಕಂಥದ್ದು ಏನು ಅಂತಂದಾಗ ಇದು ಯಾವುದೇ ಉದ್ದೇಶ ಇದ್ದಿಲ್ಲ, ಇದು ಕೇವಲ ಎಂತಹ ದಾಳಿ ಅಂತಂದಾಗ ಆಕಸ್ಮಿಕ ದಾಳಿ. ಮುಂದಿನ ನೋಡೋಣ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನಾನು. ಅರಬ್ಬರ ದಾಳಿಗಳು ಅಂತ ಬರ್ತವೆ. ಅಲ್ಲಿ ಯಾವ ದಾಳಿಗಳಾದವು, ಇಲ್ಲಿ ಸಿಂಧನ ದಾಳಿ ಮಾಡಿದಾಗ ಅಲ್ಲಿ ಮೊದಲು ಭಾಗವಹಿಸ್ತಕ್ಕಂಥ ವ್ಯಕ್ತಿ ಯಾರು, ನಂತರ ಯಾರು ಮೀರ್ ಖಾಸಿಮ್ ಅಂತ ಬರ್ತಾನೆ. ಅದರ ಬಗ್ಗೆ ನಡೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕದನ ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ. ಒಂದನೇದೇನು ಅಂತಂದಾಗ ಆಕಸ್ಮಿಕ ದಾಳಿ ಅಂತ ಗೊತ್ತಿರಬೇಕು. ಒಂದನೇದು ಯಾವುದು ಅಂತಂದಾಗ ಇಲ್ಲಿ ನಡೆದಿರ್ತಕ್ಕಂಥದ್ದು ಯಾವುದು ಅಂತಂದಾಗ ಆಕಸ್ಮಿಕ ದಾಳಿ. ಎರಡನೇದ್ದು ದಾಳಿ ಯಾವುದು ಅಂತಂದಾಗ ಸಂಪತ್ತಿನ ಲೂಟಿ ಮಾಡತಕ್ಕಂಥ ಉದ್ದೇಶದಿಂದ ಈ ಒಂದು ದಾಳಿ ಆಗುತ್ತೆ. ಇಲ್ಲಿ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿ, ಇಲ್ಲಿ ಆಕಸ್ಮಿಕ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಮಹಮ್ಮದ್ ಯಾರು ಅಂದಾಗ ಈ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಮೀರ್ ಖಾಸಿಮ್ ಅಂತಕ್ಕಂಥದ್ದು. ಯಾರು ಅಂತಂದಾಗ ಈ ಆಕಸ್ಮಿಕ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಈ ಒಂದು ಮೀರ್ ಖಾಸಿಮ್ ಅಂತಕ್ಕಂಥವನು ಮೊಹಮ್ಮದ್ ಬಿನ್ ಖಾಸಿಮ್ ಅಂತ. ಮೊಹಮ್ಮದ್ ಬಿನ್ ಖಾಸಿಮ್ ಅಂತಕ್ಕಂಥವನು ಏನ್ ಮಾಡ್ತಾನೆ, ಇದನ್ನ ದಾಳಿ ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಮೊಹಮ್ಮದ್ ಬಿನ್ ಖಾಸಿಮ್ ಅಂತಕ್ಕಂಥವ್ನು ಈ ಸಂಪತ್ತಿನ ಲೂಟಿ ಅಂತ ಬಂದಾಗ ಇಲ್ಲಿಯ ದಾಳಿ ಉದ್ದೇಶ ಏನಾಗಿತ್ತು ಅಂತಂದಾಗ ಈ ಸಂಪತ್ತಿನ ಲೂಟಿ ಮಾಡಿರ್ತಕ್ಕಂಥವ್ರು ಯಾರು ಅಂತಂದಾಗ ಟರ್ಕರು. ಇಲ್ಲಿ ಆಕಸ್ಮಿಕ ದಾಳಿ ಮಾಡಿದವರು ಯಾರು ಅಂತಂದಾಗ ಅರಬ್ಬರು. ಸಂಪತ್ತಿನ ಲೂಟಿ ಉದ್ದೇಶಿತ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದಾಗ ಟರ್ಕರು. ಇಲ್ಲಿ ಟರ್ಕರು ಅಂತಕ್ಕಂಥದ್ದು ಏನಾಗಿತ್ತು ಅಂದಾಗ ಇಲ್ಲಿ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಈ ಒಂದು ಮೊಹಮ್ಮದ್ ಗಜ್ನಿ ಅಂತಕ್ಕಂಥವ್ನು. ಮೊಹಮ್ಮದ್ ಗಜ್ನಿ ಅಂತಕ್ಕಂಥವ್ನು ಇದರ ಉದ್ದೇಶ ಏನಾಗಿತ್ತು ಅಂದಾಗ ಸುಮಾರು 17 ಬಾರಿ ದಾಳಿ ಮಾಡ್ತಾನೆ. 17 ಬಾರಿ ಏನ್ ಮಾಡ್ತಾನೆ, ದಾಳಿ ಮಾಡ್ತಾನೆ. ದಾಳಿ ಮಾಡಿದಾಗ ಒಂದು ದಾಳಿ ಮಾತ್ರ ವಿಫಲ ಆಗುತ್ತೆ, ಎಲ್ಲಾ ದಾಳಿ ಮಾಡ್ತಾನೆ. ಇಲ್ಲಿರ್ತಕ್ಕಂಥ ರಾಜನ ಸೋಲಿಸ್ತಾನೆ. ಇಲ್ಲಿ ಉದ್ದೇಶ ಏನಾಗಿತ್ತು ಅಂತಂದಾಗ ಇಲ್ಲಿರ್ತಕ್ಕಂಥ ಸಂಪತ್ತನ್ನು ಮಾತ್ರ ಲೂಟಿ ಮಾಡೋದಾಗಿತ್ತು. ಎರಡನೇ ದಾಳಿ ಏನಾಗಿತ್ತು ಅಂತಂದಾಗ ಸಂಪತ್ತಿನ ಲೂಟಿ. ಅವನು ಮನಸ್ಸು ಮಾಡಿದ್ರೆ ಭಾರತದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಾಮ್ರಾಜ್ಯ ಕಟ್ಟಬಹುದಾಗಿತ್ತು. ಆದ್ರೆ ಏನ್ ಮಾಡ್ತಾನೆ ಅಂತಂದಾಗ ಆದ್ರೆ ಏನ್ ಮಾಡಲ್ಲ ಅಂತಂದ್ರೆ ಇಲ್ಲಿ ಸಂಪತ್ತನ್ನ ಈ ಒಂದು ತಗೊಂಡು ಮಾತ್ರ ಇಲ್ಲಿ ಕೇವಲ ಸಂಪತ್ತನ್ನ ಮಾತ್ರ ಏನ್ ಮಾಡ್ತಾರೆ ಅಂದಾಗ ಲೂಟಿ ಮಾಡತಕ್ಕಂಥದ್ದು ಕಂಡು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದಾಗ ಈ ಒಂದು ಉದ್ದೇಶ, ಮೂರನೇ ದಾಳಿಯ ಉದ್ದೇಶ ಏನಾಗಿತ್ತು ಅಂತಂದಾಗ ಸಾಮ್ರಾಜ್ಯ ಸ್ಥಾಪನೆ ಇರತಕ್ಕಂಥದ್ದು. ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ, ಇಲ್ಲಿ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ಈ ಒಂದು ಮೊಹಮ್ಮದ್ ಗೋರ್ ಅಂತಕ್ಕಂಥವ್ರು. ಗೋರ್ ಪ್ರಾಂತ್ಯದ ಒಬ್ಬ ರಾಜ ಮೊಹಮ್ಮದ್ ಗೋರ್ ಅಂತಕ್ಕಂಥವ್ರು. ಇಲ್ಲಿ ಗೋರಿ ಅಂತಕ್ಕಂಥ ಪದವನ್ನು ಜಾಸ್ತಿ ಬಳಕೆ ಮಾಡ್ತಾರೆ. ಯಾರು ಅಂತಂದಾಗ ಮೊಹಮ್ಮದ್
ಗೋರ್ ಅಂತಕ್ಕಂಥವನು ಇಲ್ಲಿ ದಾಳಿಯನ್ನ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ. ಇಲ್ಲಿ 3 ದಾಳಿಗಳು, ಒಂದು ಆಕಸ್ಮಿಕ ದಾಳಿ, ಸಂಪತ್ತಿನ ಲೂಟಿ, ಇನ್ನೊಂದು ಯಾವುದು ಅಂತಂದಾಗ ಸಾಮ್ರಾಜ್ಯ ಸ್ಥಾಪನೆ. ಇಲ್ಲಿ ಸುಮಾರು 17 ಬಾರಿ ದಾಳಿ ಮಾಡ್ತಾರೆ 1027ರವರೆಗೆ. ಅದೇ ರೀತಿಯಾಗಿ ಬಂದಾಗ 1175ರಲ್ಲಿ ಮುಲ್ತಾನನ್ನು ವಶಪಡಿಸಿಕೊಳ್ಳೋದ್ರ ಮೂಲಕ ಎಲ್ಲಿವರೆಗೆ ಅಂತಂದಾಗ 1206ವರೆಗೆ ಮಹಮ್ಮದ್ ಗೋರ್ ಅಂತಕ್ಕಂಥವನು ಆಕಸ್ಮಿಕ ಮರಣಪ್ಪದವರೆಗೆ ಈ ಒಂದು ಭಾರತದಲ್ಲಿ ಲೂಟಿ ಮಾಡ್ತಕ್ಕಂಥವನಿಗೆ ಈ ಒಂದು ಭಾರತದ ಮೇಲೆ ದಾಳಿ ಮಾಡ್ತಕ್ಕಂಥ ಕಂಡು ಬರುತ್ತೆ. ತನ್ನದೇ ಆಗಿರತಕ್ಕಂಥ ಸಾಮ್ರಾಜ್ಯವನ್ನು ಯಾರು ಕಟ್ಟಿದ್ರು ಅಂತಂದಾಗ ಮಹಮ್ಮದ್ ಗೋರ್ ಕಟ್ತಾರೆ. ಇಷ್ಟು ದಾಳಿಗಳು. ಅದರಲ್ಲಿ ಮುಖ್ಯವಾಗಿ ಯಾವುದರ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡುವಂತಂದಾಗ ಅರಬ್ಬರ ದಾಳಿಯ ಬಗ್ಗೆ ಅಧ್ಯಯನ ಮಾಡೋಣ. ಯಾವುದರ ಬಗ್ಗೆ ಅಂತಂದಾಗ ಅರಬ್ಬರ ದಾಳಿಗಳು. ಈ ಒಂದು ಭಾರತಕ್ಕೆ ಅರಬ್ಬರ ಪರಿಚಯ ಇತ್ತು ಅಂತಂದಾಗ ಭಾರತ ಅಂತಕ್ಕಂಥದ್ದು ಮುಖ್ಯವಾಗಿ ಯಾರು ಅಂತಂದಾಗ ಈ ಒಂದು ಮಹಮ್ಮದ್ ಪೈಗಂಬರ್ನ ಕಾಲದಲ್ಲಿ, ಈ ಒಂದು ಯಾವಾಗ ಇಸ್ಲಾಂ ಧರ್ಮದ ಸ್ಥಾಪಕ ಯಾರಂದಾಗ ಈ ಒಂದು ಮಹಮ್ಮದ್ ಪೈಗಂಬರ್ ಅಂತಕ್ಕಂಥವ್ರು, ಈ ಒಂದು ಮಹಮ್ಮದ್ ಪೈಗಂಬರ್ನ ಕಾಲದಲ್ಲಿ ಮಹಾಪ್ರವಾದಿ ಈ ಮಹಮ್ಮದ್ ಕಾಲದಲ್ಲೇ ಕೇರಳಕ್ಕೆ ಈ ಒಂದು ಕೆಲವೊಂದು ಪ್ರವಾದಿಗಳು ಭಾರತಕ್ಕೆ ಪರಿಚಯ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಂದಾಗ ಮುಖ್ಯವಾಗಿ ಇವರು ಮಹಮ್ಮದ್ ಪೈಗಂಬರ್ ಕಾಲಕ್ಕೆ ಕೆಲವೊಬ್ಬ ಮುಸ್ಲಿಮರು ಬಂದರು. ಈ ಮುಸ್ಲಿಮರು ಏನಾಗಿದ್ರು ಅಂತಂದಾಗ ಮುಖ್ಯವಾಗಿ ಮಲ್ಬಾರ್ ಕ್ಷೇತ್ರದಲ್ಲಿ, ಮಲ್ಬಾರ್ ಅಂತಂದ್ರೆ ಯಾವುದಂದಾಗ ಕೇರಳದಲ್ಲಿ ವರ್ತಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಂದಾಗ ವ್ಯಾಪಾರಕ್ಕಾಗಿ ಇಲ್ಲಿ ಈ ಒಂದು ಅರಬ್ಬರು ಭಾರತಕ್ಕೆ ಬಂದಿದ್ರು ಅಂತ ಗೊತ್ತಿರುತ್ತೆ. ಎಲ್ಲಿ ಅಂತಂದಾಗ ಈ ರೀತಿಯಾಗಿ ನಂತರ ಮಲ್ಬಾರ್ ನಂತರ ಶ್ರೀಲಂಕಾದಲ್ಲಿ ಸಹ ಏನಂದಾಗ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟಿನಲ್ಲಿ ಈ ಒಂದು ಅರಬ್ಬರು ಅಂತಕ್ಕಂಥದ್ದು ಪ್ರಗತಿ ಸಾಧಿಸ್ತಕ್ಕಂಥದ್ದು ಕಂಡು ಬರುತ್ತೆ. ನಂತರ ಅದಲ್ಲದೆ ಈ ಒಂದು ದಾಳಿಗಳು ಯಾವಾಗ ಮಾಡಿದ್ರು ಅಂತಂದಾಗ ಈ ಅರಬ್ಬರ ಮೊದಲ ದಾಳಿ ಆಗಿರತಕ್ಕಂಥದ್ದು 637 ಕ್ರಿಸ್ತಶಕ 636-37 ಈ ಒಂದು ಅರಬ್ಬರು ಮೊದಲ ದಾಳಿಯನ್ನು ಎಲ್ಲಿ ಮಾಡ್ತಾರೆ ಅಂತಂದಾಗ ಈ ಒಂದು ಮುಂಬೈ ಸಮೀಪದ ಯಾವುದು ಅಂತಂದಾಗ ಥಾನಾ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಉಮರ್ ಖಲೀಫಾ ಅಂತಕ್ಕಂಥವನು ನೌಕಾಪಡೆಯ ಮೂಲಕ ಭಾರತಕ್ಕೆ ಏನ್ ಮಾಡ್ತಾನೆ, ಒಂದು ದಾಳಿಯನ್ನು ಮಾಡ್ತಾನೆ. ಆದರೆ ಆ ಸಂದರ್ಭದಲ್ಲಿ ಭಾರತವನ್ನ ಒಬ್ಬ ಪ್ರಬಲ ರಾಜ ಆಳ್ತಿರ್ತಾರೆ. ಭಾರತವನ್ನ ಅಲ್ಲಿ ಮುಖ್ಯವಾಗಿ ಯಾವುದು ಅಂತಂದಾಗ ಮುಂಬೈ ಪ್ರಾಂತ್ಯ ಅಂತಕ್ಕಂಥದ್ದು ಈ ಒಂದು 2ನೇ ಪುಲಿಕೇಶಿ ಸೇರಿತ್ತು. ಮುಂಬೈ ಪ್ರಾಂತ್ಯ ಅಂತಕ್ಕಂಥದ್ದು ಏನಾಗಿತ್ತು ಅಂತಂದಾಗ 2ನೇ ಪುಲಿಕೇಶಿಗೆ ಸೇರಿತ್ತು. ಈ ಒಂದು 2ನೇ ಪುಲಿಕೇಶಿ ಅಂತಕ್ಕಂಥವನು ಈ ಅರಬ್ ದಾಳಿಯನ್ನ ಸರಳವಾಗಿ ಸುಲಭವಾಗಿ ಏನ್ ಮಾಡಿದ ತಡೆದ. ಹಂಗಾಗಿ ಈ ದಾಳಿ ಅಂತಕ್ಕಂಥದ್ದು ವಿಫಲವಾಗುತ್ತೆ. ಅದಾದ ಕೂಡಲೇ ಮತ್ತೊಂದ್ಸಲ ದಾಳಿ ಮಾಡ್ತಾರೆ. ಯಾವಾಗಂದಾಗ 643-44ರಲ್ಲಿ ಅರಬ್ಬರು ಅಂತಕ್ಕಂಥದ್ದು 2ನೇ ದಾಳಿ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರಲಿಲ್ಲ. ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಪರಿಣಾಮವನ್ನ ಬೀರಲಿಲ್ಲ. ಅದಾದ ಕೂಡಲೇ ನೆಕ್ಸ್ಟ್ ನಡೆದಿರ್ತಕ್ಕಂಥ ದಾಳಿ ಯಾವುದು ಅಂತಂದಾಗ ಆಕಸ್ಮಿಕ ದಾಳಿ. ಈ ಆಕಸ್ಮಿಕ ದಾಳಿ ಅಂತ ಬಂದಾಗ ಆಲ್ರೆಡಿ ಚರ್ಚೆ ಮಾಡಿದ್ವಿ ನಾವು. ಈ ಆಕಸ್ಮಿಕ ದಾಳಿ ಅಂತ ಬಂದಾಗ ಇಲ್ಲಿ ದಾಳಿ ಮಾಡ್ತಕ್ಕಂತಹ ಉದ್ದೇಶ ಯಾರಿಗಿರಲಿಲ್ಲ ಅಂತಂದಾಗ ಅರಬ್ಬರಿಗೆ ಇದ್ದಿಲ್ಲ. ಇಲ್ಲಿ ದಾಳಿ ಮಾಡ್ತಕ್ಕಂತಹ ಮುಖ್ಯವಾಗಿರತಕ್ಕಂತಹ ಕಾರಣ ಏನು ಅಂತಂದಾಗ ದಾಳಿ ಮಾಡ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದಾಗ ಇಲ್ಲಿರ್ತಕ್ಕಂತಹ ಶ್ರೀಲಂಕಾ, ಈ ಶ್ರೀಲಂಕಾದ ಕೆಲವೊಬ್ಬ ವರ್ತಕರು, ಶ್ರೀಮಂತ ವರ್ತಕರು ಏನು ಅಂದಾಗ ಸುಮಾರು 8 ಹಡಗುಗಳಲ್ಲಿ ಈ ಒಂದು ಸಂಪತ್ತನ್ನ ಎಲ್ಲಿ ಕಳಿಸ್ತಾ ಇದ್ರು ಅಂತಂದಾಗ ಖಲೀಫನಿಗೆ ಕಳಿಸ್ತಾ ಇದ್ರು. ಯಾರಿಗೆ ಅಂತಂದಾಗ ಖಲೀಫನಿಗೆ ಕಳಿಸ್ತಾ ಇದ್ರು. ಈ ಖಲೀಫನಿಗೆ ಕಳಿಸ್ತಕ್ಕಂಥ 8 ಹಡಗುಗಳನ್ನ ಯಾವ ಪ್ರದೇಶ ಅಂತಂದಾಗ ದೇಬಾಲ್ ಅಂತಕ್ಕಂಥದ್ದು. ಈ ದೇಬಾಲ್ ಪ್ರದೇಶದಲ್ಲಿ ಕಡಲ್ಗಳ್ಳರು ಏನ್ ಮಾಡ್ಕೊಂಡಾಗ ಈ ಹಡಗುಗಳನ್ನ ವಶಪಡಿಸ್ಕೊಳ್ತಾರೆ. ಈ ಹಡಗಿನಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪತ್ತಿತ್ತು, ಜೊತೆಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸ್ತ್ರೀಯರಿದ್ರು. ಈ ಒಂದು ಸ್ತ್ರೀಯರನ್ನ ಸಂಪತ್ತನ್ನ ಒಳಗೊಂಡಿರ್ತಕ್ಕಂಥ 8 ಹಡಗುಗಳನ್ನ ಎಲ್ಲಿ ಅಂತಂದಾಗ ದೇಬಾಲ್ ಅಂತಕ್ಕಂಥ ಪ್ರದೇಶದಲ್ಲಿ ಯಾರು ಅಂತಂದಾಗ ಕಡಲ್ಗಳ್ಳರು ಏನ್ ಮಾಡಿದ್ರು ಅಂತಂದಾಗ ಈ ಹಡಗುಗಳನ್ನ ವಶಪಡಿಸ್ಕೊಂತಾರೆ. ಯಾವಾಗ ವಶಪಡಿಸ್ಕೊಂತಾರೆ ನೋಡಿ, ಆ ಸಂದರ್ಭದಲ್ಲಿ ಈ ಒಂದು ಖಲೀಫಾ ಅಂತಕ್ಕಂಥವನು ಈ ಒಂದು ಇರಾನ್ನ ಪ್ರಾಂತ್ಯಾಧಿಕಾರಿ. ಆ ಸಂದರ್ಭದಲ್ಲಿ ಯಾರು ಅಂತಂದಾಗ ಈ ಒಂದು ಇರಾನ್ನ ಪ್ರಾಂತ್ಯಾಧಿಕಾರಿ ಯಾರು ಅಂತಂದಾಗ ಅಜಾಜ್ ಅಂತಕ್ಕಂಥವನು. ಈ ಒಂದು ಅಜಾಜ್ ಅಂತ ಇರಾನ್ನ ಪ್ರಾಂತ್ಯಾಧಿಕಾರಿ ಯಾರು ಅಂತಂದಾಗ ಅಜಾಜ್ ಅಂತಕ್ಕಂಥವನು ಈ ಒಂದು ಯಾರನ್ನ ಅಂತಂದಾಗ ಈ ಒಂದು ದಾಳಿಗೆ ಯಾರ ಕಾರಣ, ದೇಬಾಲ್ ಆಡ್ತಕ್ಕಂತಹ ಪ್ರದೇಶ ಯಾವ ಭಾಗದಲ್ಲಿತ್ತು ಅಂದಾಗ ಭಾರತದ ಸಿಂಧ್ ಭಾಗದಲ್ಲಿತ್ತು.
ಈ ಪ್ರಸ್ತುತ ಎಲ್ಲಿ ಕಂಡು ಬರ್ತಂದಾಗ ಪಾಕಿಸ್ತಾನದಲ್ಲಿ ಕಂಡು ಬರುತ್ತೆ. ಈ ಒಂದು ಸಿಂಧ್ ಪ್ರದೇಶಕ್ಕೆ ಒಳಪಟ್ಟಿತ್ತು. ಆಗಿರತಕ್ಕಂತಹ ಸಿಂಧನ ರಾಜ ಯಾರು ಅಂತಂದಾಗ ದಾಹಿರ್. ಸಿಂಧನ ರಾಜ ಯಾರು ಅಂದಾಗ ದಾಹಿರ್ ಅಂತಕ್ಕಂಥವ್ರು. ಒಂದು ಪ್ರಶ್ನೆ ಕೇಳಿದ್ದಾರೆ, ಸಿಂಧನ ಕೊನೆಯ ಹಿಂದೂ ಅರಸ ಯಾರು ಅಂತ ಕೇಳಿದ್ದಾರೆ. ಪ್ರಶ್ನೆ ಅರ್ಥ ಮಾಡಿಕೊಳ್ಳಲಿ. ಸಿಂಧ್ ಪ್ರದೇಶವನ್ನು ಆಳಿರತಕ್ಕಂತಹ ನೋಡಿ ಪದಾರ್ಥದಲ್ಲಿ ಸಿಂಧ್ ಪ್ರದೇಶ. ಸಿಂಧ್ ಪ್ರದೇಶ ಅಂತಂದ್ರೆ ಈಗ ಬರ್ತಕ್ಕಂತಹ ಸಿಂಧ್, ಇದೆಲ್ಲ ಸಿಂಧ್ ಪ್ರದೇಶ. ಈ ಸಿಂಧ್ ಪ್ರದೇಶ ಅಂತವನ್ನ ಸಿಂಧ್ ಪ್ರಾಂತ್ಯವನ್ನ ಈ ಪ್ರಸ್ತುತ ಸಿಂಧ್ ಪ್ರಾಂತ್ಯ ಎಲ್ಲಿ ಕಂಡು ಬರ್ತಂದಾಗ ಪಾಕಿಸ್ತಾನದಲ್ಲಿ ಕಂಡು ಬರುತ್ತೆ. ಈ ಒಂದು ಸಿಂಧ್ ಪ್ರದೇಶವನ್ನು ಆಳಿರ್ತಕ್ಕಂಥ ಕೊನೆಯ ಹಿಂದೂ ಅರಸ ಯಾರು ಅಂತಂದಾಗ ದಾಹಿರ್ ಅಂತಕ್ಕಂಥ. ಸಿಂಧ್ ಪ್ರದೇಶ ಆಳಿರ್ತಕ್ಕಂತಹ ಕೊನೆಯ ಹಿಂದೂ ಅರಸ ದಾಹಿರು. ಈ ಒಂದು ಇಲ್ಲಿರ್ತಕ್ಕಂಥ ಅಜಾಜ್, ಇಲ್ಲಿರ್ತಕ್ಕಂಥ ಇರಾನ್ನ ಪ್ರಾಂತ್ಯಾಧಿಕಾರಿ, ಈ ಅಜಾಜ್ ಏನ್ ಮಾಡ್ತಾನೆ ಅಂದಾಗ ಈ ದಾಹಿರಿಗೆ ಒಂದು ಪತ್ರ ಬರೀತಾನೆ. ಏನಂತ ಪತ್ರ ಬರೀತಾನ, ಈ ಹಡಗುಗಳು ನಿಮ್ಮ ವಶದಲ್ಲಿದ್ದಾವೆ, ಅವುಗಳನ್ನ ನೀವು ಕಳಿಸ್ರಿ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತಾನ ದಾಹಿರ್ ಅಂತಕ್ಕಂಥವ್ನು, ಈ ಕಡಲ್ಗಳು ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ ಅಂತ ಪ್ರತಿ ಉತ್ತರ ಕೊಡ್ತವೆ. ಆ ಸಂದರ್ಭದಲ್ಲಿ ಅಜಾಜ್ ಅಂತಕ್ಕಂಥವ್ನು ಒಂದು ಸೈನ್ಯವನ್ನ ಭಾರತಕ್ಕೆ ಕಳಿಸ್ತಾನೆ. ಒಂದು ಸೈನ್ಯವನ್ನು ಯಾರು ಅಂತಂದಾಗ 711ರಲ್ಲಿ, ಯಾವಾಗಂದಾಗ ಕ್ರಿಸ್ತ ಶಕ 711ರಲ್ಲಿ ಯಾರ ನೇತೃತ್ವದಲ್ಲಿ ಅಂದಾಗ ಉಬೇದುಲ್ಲಾ ನೇತೃತ್ವದಲ್ಲಿ ಈ ಒಂದು ಸಿಂಧ ಮೇಲೆ ದಾಳಿ ಮಾಡ್ತಾನೆ. ಆದರೆ ಉಬೇದುಲ್ಲಾ ಏನ್ ಮಾಡ್ತಾನೆ ಅಂದಾಗ ದಾಹಿರ್ನಿಂದ ಸೋಲ್ತಾನೆ. ಉಬೇದುಲ್ಲಾ ಏನ್ ಮಾಡ್ತಾನೆ, ದಾಹಿರ್ನಿಂದ ಸೋಲ್ತಾನೆ. ಯಾವಾಗ ಉಬೇದುಲ್ಲಾ ಸೋಲ್ತ ನೋಡಿ, ಆ ಸಂದರ್ಭದಲ್ಲಿ ಒಂದು ಪ್ರಸಿದ್ಧವಾಗಿರತಕ್ಕಂಥ ಮತ್ತೊಂದು ದಾಳಿಯನ್ನ ಅಜಾಜ್ ಏನ್ ಮಾಡ್ತಾನೆ, ಆಯೋಜನೆ ಮಾಡ್ತಾನೆ. ಈ ಅಜಾಜ್ ಮಾಡಿರ್ತಕ್ಕಂಥ ಆಯೋಜನೆಗೆ ನಾವು ಇತಿಹಾಸದಲ್ಲಿ ಈ ರಾವರ್ ಕದನ ಪದಾರ್ಥ ಮಾಡ್ಕೊಂಡ್ರಲ್ಲಿ ರಾವರ್ ಅಥವಾ ರಾಹೂರ್ ಕದನ ಎಂದು ಹೆಸರಾಗ್ತದೆ. ಇತಿಹಾಸದಲ್ಲಿ ಬಂದಾಗ ರಾಹೂರ್ ಕದನ ಅಥವಾ ರಾವರ್ ಕದನ. ಈ ರಾವೂರ್ ಅಥವಾ ರಾವರ್ ಕದನ ನಡೆದಿರ್ತಕ್ಕಂಥದ್ದು ಯಾವಾಗ ಅಂದಾಗ ಕ್ರಿಸ್ತ ಶಕ 712 ಜೂನ್ 20ಕ್ಕೆ. 712 ಜೂನ್ 20ಕ್ಕೆ ಏನಾಗುತ್ತಂದಾಗ ಪ್ರಸಿದ್ಧವಾಗಿರತಕ್ಕಂಥ ರಾವೂರ್ ಕದನ. ಯಾವಾಗ ಇಲ್ಲಿ ಏನಾಗುತ್ತಂದಾಗ ಅಜಾಜ್ ಅಂತಕ್ಕಂಥವ್ರು ಏನಂದಾಗ ಉಬೇದುಲ್ಲಾ ವಿಫಲ ಆಗ್ತದೆ. ಈ ಒಂದು ಉಬೇದುಲ್ಲಾ ಅಂತಕ್ಕಂಥ ವಿಫಲವಾದಾಗ ಈ ಅಜಾಜ್ ಏನ್ ಮಾಡ್ತಾನೆ, ತನ್ನ ಅಳಿಯ ಅವನ ಹೆಸರೇನಂದಾಗ ತನ್ನ ಅಳಿಯ ಮೊಹಮ್ಮದ್ ಬಿನ್ ಖಾಸಿಂ ಅಂತಕ್ಕಂಥ, ತನ್ನ ಅಳಿಯ ಮೊಹಮ್ಮದ್ ಬಿನ್ ಖಾಸಿಂ. ಈ ಒಂದು ಮೊಹಮ್ಮದ್ ಬಿನ್ ಖಾಸಿಂ ಕೇವಲ 17 ವರ್ಷದ ಹರೆಯ ವ್ಯಕ್ತಿ. ಈ 17 ವರ್ಷದ ಹರೆಯ ವ್ಯಕ್ತಿಯನ್ನ ಎಲ್ಲಿ ಕಳಿಸ್ತಾನೆ ಅಂತಂದಾಗ ಭಾರತಕ್ಕೆ ಕಳಿಸ್ತಾನೆ. ಮೊಹಮ್ಮದ್ ಬಿನ್ ಖಾಸಿಂ ಅಂತಕ್ಕಂಥವನು ಭಾರತಕ್ಕೆ ಕಳಿಸ್ತಾನೆ. ಇವನು ತನ್ನ ಸೈನ್ಯದೊಂದಿಗೆ ಎಲ್ಲಿ ಬರ್ತಾನೆ ಅಂತಂದಾಗ ಸಿಂಧ್ ಪ್ರದೇಶಕ್ಕೆ ಬರ್ತಾನೆ. ಸಿಂಧ್ನ ರಾಜಧಾನಿ ಯಾವುದಾಗಿತ್ತು ಅಂತಂದಾಗ ಅಲೋರಾ. ಸಿಂಧನ ರಾಜಧಾನಿ ಪದಾರ್ಥ ಮಾಡ್ಕೊಂಡ್ರಲ್ಲಿ ಸಿಂಧನ ರಾಜಧಾನಿ ಅಂತಕ್ಕಂಥವನು ಅಲ್ವರ. ಯಾವಾಗ ಈ ಮೊಹಮ್ಮದ್ ಬಿನ್ ಖಾಸಿಂ ನೇರವಾಗಿ ಏನ್ ಮಾಡಂಗಿಲ್ಲ ಅಂತಂದಾಗ ದಾಹೂರ್ ಮೇಲೆ ದಾಳಿ ಮಾಡಲ್ಲ, ಸ್ವಲ್ಪ ತಂತ್ರವನ್ನು ಉಪಯೋಗಿಸ್ತಾನೆ, ಟೆಕ್ನಿಕ್ ಅನ್ನು ಉಪಯೋಗಿಸ್ತಾನೆ. ಏನ್ ಟೆಕ್ನಿಕ್ ಅಂದಾಗ ಆ ದಾಹಿರ್ನಿಗೆ ಶತ್ರುಗಳು ಯಾರು ಅಂತ ಹುಡುಕಾಟ ಮಾಡ್ತಾರೆ. ದಾಹಿರ್ನಿಗೆ ಯಾರು ಶತ್ರುಗಳಿದ್ದಾರೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಯಾರು ಅಂತಂದಾಗ ಈ ಒಂದು ದಾಹಿರ್ನಿಂದ ಅಸಂತುಷ್ಟರಾಗಿರ್ತಕ್ಕಂತಹ ಜಾಟ ಸಮುದಾಯ ಅಂತಕ್ಕಂಥದ್ದು. ಯಾರಂದಾಗ ದಾಹಿರ್ನಿಂದ ಶತ್ರುಗಳು ಯಾರಂದಾಗ ಈ ಒಂದು ಜಾಟ್ ಅಂತಕ್ಕಂಥವ್ರು. ಅದಕ್ಕೆ ಇನ್ನೊಂದು ಪಂಗಡ ಬರುತ್ತೆ, ಯಾರು ಅಂತಂದಾಗ ಈ ಒಂದು ಮಿಯೋಗಳು ಅಂತಕ್ಕಂಥದ್ದು. ನಿಯೋಗರು ಮತ್ತು ಜಾಡರನ್ನ ಏನ್ ಮಾಡ್ತಾನೆ, ಈ ಖಾಸಿಂ ಅಂತಕ್ಕಂಥ ಸಂಗ್ರಹಿಸ್ಕೊಂತಾನೆ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ಖಾಸಿಂ ಅಂತಕ್ಕಂಥವ್ನು ಈ ಮುಖ್ಯವಾಗಿ ಯಾರು ಅಂದಾಗ ಜಾಡರ ಸಹಾಯದಿಂದ ದಾಹಿರ್ ಮೇಲೆ ದಾಳಿ ಮಾಡ್ತಾನೆ. ಈ ದಾಹಿರ್ ಮೇಲೆ ದಾಳಿ ಮಾಡಿದಾಗ ಇವರಿಬ್ಬರ ಮಧ್ಯೆ ಯಾರಂದಾಗ ಮೊಹಮ್ಮದ್ ಬಿನ್ ಖಾಸಿಂ ಮತ್ತು ದಾಹಿರ್ ಮಧ್ಯೆ ಭೀಕರವಾಗಿರತಕ್ಕಂಥ ಕದನ ನಡೆಯುತ್ತೆ. ಜೂನ್ 20, 1712ರಲ್ಲಿ. ಅವಾಗ ಏನ್ ಮಾಡ್ತಾನೆ, ದಾಹಿರ್ ಅಂತಕ್ಕಂಥವನು ಮರಣ ಆಗ್ತಾನೆ. ಆ ಸಂದರ್ಭದಲ್ಲಿ ದಾಹಿರ್ನ ಹೆಂಡತಿ ಯಾರು ಅಂದಾಗ ರಾಣುಬಾಯಿ ಯುದ್ಧವನ್ನು ಮುಂದುವರಿಸ್ತಾಳೆ. ದಾಹಿರ್ನ ಹೆಂಡತಿ ಯಾರು ಅಂದಾಗ ರಾಣುಬಾಯಿ ಏನ್ ಮಾಡ್ತಾಳೆ, ಯುದ್ಧವನ್ನು ಮುಂದುವರಿಸ್ತಾಳೆ. ಈಕೆ ಸಹ ಸೋಲ್ತಕ್ಕಂಥ ಸಂದರ್ಭ ಬಂದಾಗ ಈಕೆ ಏನ್ ಮಾಡ್ತಾಳೆ, ಜೋಹಾರ್ನ ಅನುಸರಿಸ್ತಾಳೆ. ಯಾರು, ರಾಣುಬಾಯಿ. ಆ ಸಂದರ್ಭದಲ್ಲಿ ದಾಹಿರ್ನ ಮಗ ಜೈಸಿಂಗ್ ಅಂತಕ್ಕಂಥವನು ಈ ಒಂದು ಪಲಾಯನ ಮಾಡ್ತಾನೆ. ಎಲ್ಲಿ ಪಲಾಯನ ಮಾಡಿದಾಗ ಚಿತ್ತೂರ್ಗೆ ಪಲಾಯನ ಮಾಡ್ತಾನೆ.
ಚಿತ್ತೂರಿಗೆ ಪಲಾಯನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಈ ದಾಹಿರ್ ಅಂತಕ್ಕಂಥವ್ನು ಏನ್ ಮಾಡ್ತಾನೆ ಅಂತಂದಾಗ, ಈ ಒಂದು ಯಾರು ದಾಹಿರ್ ಅಂತಕ್ಕಂಥ ಜೈಸಿಂಗ್ ಪಲಾಯನ ಮಾಡಿದಾಗ ಈ ಮೊಹಮ್ಮದ್ ಬಿನ್ ಕಾಸಿಂ ಅಂತಕ್ಕಂಥವನು ಅಲೋರವನ್ನ ವಶಪಡಿಸ್ಕೊಂತಾನೆ. ಯಾವುದನ್ನ? ಅಲೋರ, ಸಿಂಧನ ರಾಜಧಾನಿ ಅಂದಾಗ ಅಲೋರವನ್ನ ವಶಪಡಿಸ್ಕೊಂತಾನೆ. ಅಲೋರ ವಶಪಡಿಸ್ಕೊಂತಾನೆ. ಅದಲ್ಲದೆ ಮುಖ್ಯವಾಗಿ ಯಾರು ಅಂದಾಗ ಈ ದಾಹಿರ್ನ ಮಕ್ಕಳು ಯಾರು ಅಂದಾಗ ಈ ಒಂದು ಪೆರ್ಮಲ್ ದೇವಿ, ಇನ್ನೊಬ್ಬಳು ಯಾರು ಅಂತಂದಾಗ ಸೂರ್ಯ ದೇವಿ. ಇದನ್ನೇ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ದಾಹಿರ್ನ ಮಕ್ಕಳ ಹೆಸರು ಅಂತ ಕೇಳಿದ್ದಾರೆ. ಇದು ಗ್ರೂಪ್ ಸಿ ಯಲ್ಲಿ ಬಂದಿದೆ, KSET ಅಲ್ಲಿ ಎಕ್ಸಾಮ್ ನಲ್ಲಿ ಬಂದಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದಾಹಿರ್ನ ಮಕ್ಕಳು ಯಾರು ಅಂದಾಗ ಪೆರ್ಮಲ್ ದೇವಿ ಮತ್ತು ಸೂರ್ಯ ದೇವಿಯನ್ನ ವಶಪಡಿಸ್ಕೊಂತಾನೆ. ವಶಪಡಿಸ್ಕೊಂಡು ಎಲ್ಲಿ ಕಳಿಸ್ತಾನೆ ಅಂತಂದಾಗ ಇವರನ್ನ ಖಲೀಫರಿಗೆ ಕಳಿಸ್ತಾನೆ. ಯಾರನ್ನ? ದಾಹಿರ ಸೂರ್ಯ ದೇವಿ ಮತ್ತು ಪೆರ್ಮಲ್ ದೇವಿಯನ್ನ ಖಲೀಫನ ಕಳಿಸ್ತಾನೆ. ಇದಾದ ತಕ್ಷಣವೇ ಈ ಒಂದು ಯಾವ್ದಂದಾಗ ಸಿಂಧ್ ಪ್ರದೇಶ ಅಂತಕ್ಕಂಥದ್ದು ಯಾರು ವಶವಾಗುತ್ತೆ ಅಂತಂದಾಗ ಈ ಒಂದು ಮೊಹಮ್ಮದ್ ಬಿನ್ ಕಸವ ವಶವಾಗುತ್ತೆ. ಅಂದ್ರೆ ಅರಬ್ಬರು ಅಂತಕ್ಕಂಥದ್ದು ಇದನ್ನ ವಶಪಡಿಸಿಕೊಂಡು ಹೋಗ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಅರಬ್ಬರ ದಾಳಿಯ ಪರಿಣಾಮಗಳು ಏನಾಗ್ತಂದಾಗ ಇಲ್ಲಿ ಮುಖ್ಯವಾಗಿ ಸಿಂಧ್ ಪ್ರದೇಶ ಮತ್ತು ಮುಲ್ತಾನ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದಾಗ ಅರಬ್ಬರ ವಶವಾಯಿತು. ಈ ಮುಲ್ತಾನ್ ಅಂತಕ್ಕಂಥದ್ದನ್ನ ಚಿನ್ನದ ನಗರ ಅಂತ ಕರಿತೇವೆ. ಮಧ್ಯಕಾಲ ಇತಿಹಾಸದಲ್ಲಿ ಮುಲ್ತಾನನ್ನ ಚಿನ್ನದ ನಗರ ಅಂತ ಕರಿತೀವಿ ನಾವು. ಈ ಒಂದು ಸಿಂಧ್ ಮತ್ತು ಮುಲ್ತಾನ್ ಅಂತಕ್ಕಂಥದ್ದು ಅರಬ್ಬರ ವಶವಾಗುತ್ತೆ. ಅದೇ ರೀತಿಯಾಗಿ ದಾಹಿರ್ ಅಂತ ಯಾರು ಮೊಹಮ್ಮದ್ ಬಿನ್ ಕಾಸಿಂ ಅಂತಕ್ಕಂಥವ್ರು 725ರಲ್ಲಿ ಮುಖ್ಯವಾಗಿ ಗುಜರಾತ್ನ ಸೋಮನಾಥ ದೇವಾಲಯವನ್ನು ನಾಶಪಡಿಸ್ತಾರೆ. ಗುಜರಾತ್ನ ಸೋಮನಾಥ ದೇವಾಲಯವನ್ನು ನಾಶಪಡಿಸ್ತಾರೆ. ಇವು ನಾಶಪಡಿಸಿದ ನಂತರ ಸಹ 815ರಲ್ಲಿ ಎರಡನೇ ನಾಗಭಟ್ಟ ಅಂತಕ್ಕಂಥವನು ಮತ್ತೆ ಸೋಮನಾಥ ದೇವಾಲಯವನ್ನ ಪುನರ್ನಿರ್ಮಾಣ ಮಾಡ್ತಾನೆ. ಈ ಒಂದು ಎರಡನೇ ನಾಗಭಟ್ಟ ನಿರ್ಮಾಣ ಮಾಡಿದಾಗ ಆ ಸಂದರ್ಭದಲ್ಲಿ ಅಪಾರವಾಗಿರ್ತಕ್ಕಂಥ ವೈಭವಯುತವಾಗಿ ಈ ಒಂದು ಸೋಮನಾಥ ದೇವಾಲಯ ನಿರ್ಮಾಣ ಮಾಡಲಾಗುತ್ತೆ. ಇದಾದ್ಮೇಲೆ ಮತ್ತೆ ಬರುತ್ತೆ ಯಾರು ಅಂತಂದಾಗ ಈ ಒಂದು ಮೊಹಮ್ಮದ್ ಗಜನಿಯ ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ದಾಳಿ ಯಾವುದು ಅಂತಂದಾಗ ಸೋಮನಾಥ ದೇವಾಲಯದ ಮೇಲೆ ದಾಳಿ. ಈ ರೀತಿಯಾಗಿ ಸೋಮನಾಥ ದೇವಾಲಯ ಮತ್ತೆ ಏನಾಗುತ್ತೆ? ನಾಶ ಆಗುತ್ತೆ ಅಂತ ಗೊತ್ತಿರಬೇಕು. ಅದೇ ರೀತಿ ಅನೇಕ ಬೌದ್ಧ ದೇವಾಲಯಗಳನ್ನ ಈತ ನಾಶಪಡಿಸ್ತದೆ. ಅನೇಕ ಬೌದ್ಧರನ್ನು ಒತ್ತಾಯಪೂರ್ವಕವಾಗಿ ಈ ಒಂದು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಲಾಗುತ್ತೆ. ಅದಲ್ಲದೆ ಹಿಂದೂಗಳನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಲಾಗುತ್ತೆ. ಅದಲ್ಲದೆ ಮುಖ್ಯವಾಗಿ ಏನಾಗುತ್ತೆ ಅಂತಂದಾಗ ಇಲ್ಲಿ ಗುಲಾಮಿ ಪದ್ಧತಿಯನ್ನು ಪರಿಚಯ ಮಾಡ್ತಾರೆ. ಭಾರತದಲ್ಲಿ ಬಂದಾಗ ಗುಲಾಮಿ ಪದ್ಧತಿ, ಅಲ್ಲಿವರೆಗೆ ಭಾರತದಲ್ಲಿ ಗುಲಾಮಿ ಪದ್ಧತಿ ಇರಲಿಲ್ಲ. ಗುಲಾಮಿ ಪದ್ಧತಿ ಅಂತಕ್ಕಂಥದ್ದು ಭಾರತದಲ್ಲಿ ಪರಿಚಯ ಆಗುತ್ತೆ. ನಂತರ ಈ ಒಂದು ಭಾರತದ ಸಾಹಿತ್ಯ ಅರಬ್ ಮೂಲಕ ಬೇರೆ ಕಡೆ ಪರಿಚಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಬು ಮಷರ್ ಅಂತಕ್ಕಂಥವ್ರು ಈ ಒಂದು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ 10 ವರ್ಷಗಳ ಕಾಲ ವಾಸ ಮಾಡ್ಕೊಂಡು ಅಧ್ಯಯನ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಸಾಕಷ್ಟು ಸಂಸ್ಕೃತ ಕೃತಿಗಳನ್ನ ಅರಬ್ಗೆ ಏನಾಗುತ್ತೆ ಇಲ್ಲಿ ತರ್ಜುಮೆ ಆಗುತ್ತೆ. ಇಲ್ಲಿರ್ತಕ್ಕಂಥ ಕೆಲವೊಂದು ಅನೇಕ ರೀತಿಯಾಗಿರ್ತಕ್ಕಂಥ ವೈದ್ಯಕೀಯ ವಿಚಾರಗಳು ಏನಾಗುತ್ತೆ ಅರಬ್ಗೆ ಸೇರ್ತಕ್ಕಂಥದಕ್ಕೆ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಅರಬ್ಬರ ಆಡಳಿತ ಅಂತಕ್ಕಂಥದ್ದು ಸುಮಾರು 20 ವರ್ಷಗಳ ಕಾಲ ಆಡಳಿತ ಮಾಡ್ತಾರೆ ಅರಬ್ಬರು ಅಂತಕ್ಕಂಥದ್ದು. 20 ವರ್ಷಗಳಲ್ಲಿ ಮುಖ್ಯವಾಗಿ ಸಾಮ್ರಾಜ್ಯವನ್ನ ಯಾವ್ದಂತಾಗ ಈ ಸಾಮ್ರಾಜ್ಯವನ್ನ ಯುದ್ಧಗಳಾಗಿ ವಿಂಗಡಣೆ ಮಾಡ್ತಾರೆ. ಯುದ್ಧ ಅಂತಂದ್ರೆ ಪ್ರಾಂತ್ಯಗಳು ಅಂತಕ್ಕಂಥದ್ದು. ಸೈನಿಕರಿಗೆ ಜಹಾಗೀರಿ ನೀಡತಕ್ಕಂಥ ಪದ್ಧತಿಯನ್ನು ಆರಂಭಿಸ್ತಾರೆ. ಸೈನಿಕರಿಗೆ ಏನ್ ಮಾಡ್ತಾರೆ? ಜಹಾಗೀರ್ಗಳನ್ನ ಕೊಡ್ತಕ್ಕಂಥದ್ದು. ಇವರ ಕಾಲದ ತೆರಿಗೆಗಳು ಯಾವುದು ಅಂದಾಗ ಒಂದು ಖರಾಜ್ ಅಂತಕ್ಕಂತಹ ಭೂಕಂದಾಯ ಇತ್ತು. ಅದಲ್ಲದೆ ಜಜಿಯಾ ತೆರಿಗೆಯನ್ನ ಇವರು ಭಾರತದಲ್ಲಿ ಪರಿಚಯ ಮಾಡ್ತಾರೆ. ಅಂದ್ರೆ ಇಸ್ಲಾಮಿಯೇತರರಿಗೆ ಈ ಒಂದು ಧಾರ್ಮಿಕ ತೆರಿಗೆ ಜಜಿಯಾ ತೆರಿಗೆಯನ್ನ ಈ ಒಂದು ಅರಬ್ಬರು ಅಂತಕ್ಕಂಥದ್ದು ಭಾರತದಲ್ಲಿ ಮುಖ್ಯವಾಗಿ ಎಲ್ಲಿ ಅಂತಂದಾಗ ಸಿಂಧ್ ಪ್ರದೇಶದಲ್ಲಿ ಇವರು ಏರ್ತಕ್ಕಂಥ ಕಂಡು ಬರುತ್ತೆ. ಇಷ್ಟು ಅರಬ್ಬರ ದಾಳಿಯ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ನಾವು ಟರ್ಕರ ದಾಳಿಗಳನ್ನ ನೋಡೋಣ. ಧನ್ಯವಾದ.